ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದು ನಾವು ಒಟ್ಟಾಗಿ ದೇವರ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಪೇತ್ರನು ಬರೆದ ಮೊದಲನೇ ಪತ್ರಿಕೆ, ದ ಫಸ್ಟ್ ಎಪಿಸಲ್ ಆಫ್ ಪೀಟರ್, ಚಾಪ್ಟರ್ 1, ಮೊದಲನೇ ಅಧ್ಯಾಯ, ಮೊದಲನೇ ಪೇತ್ರ. ಮೊದಲನೇ ಅಧ್ಯಾಯದಲ್ಲಿ ಪವಿತ್ರತೆಯ ಬಗ್ಗೆ ನಾವು ನೋಡಿಕೊಳ್ತೇವೆ. ಆದ್ದರಿಂದ ಪವಿತ್ರತೆಯ ಅಥವಾ ಪವಿತ್ರ ಶಕ್ತಿಯ 16 ರಹಸ್ಯಗಳು, 16 ಸೀಕ್ರೆಟ್ಸ್ ಆಫ್ ಹೋಲಿ ಪವರ್ ಅಥವಾ ಹೋಲಿನೆಸ್, ಪವಿತ್ರತೆ ಅಥವಾ ಪವಿತ್ರ ಶಕ್ತಿಯ 16 ರಹಸ್ಯಗಳನ್ನು ನಾವು ನೋಡಿಕೊಳ್ಳೋಣ. ಒಂದೊಂದು ನಾವು ನೋಡಿಕೊಳ್ಳುವಾಗ ಈ ಪತ್ರಿಕೆಯನ್ನು ಬರೆದಂಥ ಪ್ರಿಯ ದೇವರಾತ್ಮನು ನಮಗೆ ಸಹಾಯವನ್ನು ನೀಡಿ, ಅಭಿಷೇಕವನ್ನು ನೀಡಿ, ಪ್ರಕಟಣೆಯನ್ನು ನೀಡಿ, ಅದನ್ನು ಅರ್ಥ ಮಾಡಿಕೊಳ್ಳುವ ಮನಸ್ಸನ್ನು ನೀಡಿ ಮತ್ತು ಇದರಿಂದ ನಾವು ಆತ್ಮಿಕ ಪ್ರಯೋಜನವನ್ನು ಹೊಂದಿಕೊಂಡು ದೇವರಿಗೆ ಮಹಿಮೆಯನ್ನು, ಇತರರಿಗೆ ಆಶೀರ್ವಾದವಾಗಿರುವಂತೆ ಆಗಲಿ ಎಂಬುದಾಗಿ ಹೇಳಿ, ಮೊದಲನೇ ಪೇತ್ರ ಮೊದಲನೇ ಅಧ್ಯಾಯ, 16 ಸೀಕ್ರೆಟ್ಸ್ ಆಫ್ ಹೋಲಿನೆಸ್ ಆರ್ ಹೋಲಿ ಪವರ್, ಪವಿತ್ರತೆ ಅಥವಾ ಪವಿತ್ರ ಶಕ್ತಿಯ 16 ರಹಸ್ಯಗಳಲ್ಲಿ ಮೊದಲನೇದು, ಮೊದಲನೇ ಅಧ್ಯಾಯ ಮೊದಲನೇ ಪೇತ್ರ 2ನೇ ವಚನದಲ್ಲಿ ಪವಿತ್ರಾತ್ಮನಿಂದ ಪ್ರತಿಷ್ಠಿಸಲ್ಪಟ್ಟ ವಿಧೇಯರಾಗುವುದಕ್ಕೂ ಅಂತ ಹೇಳ್ಬಿಟ್ಟು ನೋಡುವಾಗ, ದ ಫಸ್ಟ್ ಸೀಕ್ರೆಟ್ ಈಸ್ ಹೋಲಿ ಸ್ಪಿರಿಟ್, ಪವಿತ್ರಾತ್ಮನು ಇಲ್ಲದೆ ದೈವಿಕವಾದ ಪವಿತ್ರತೆ ಇಲ್ಲ. ಮಾನವೀಯ ಪವಿತ್ರತೆ ಇದೆ, ಅದಕ್ಕೆ ಅದು ದೇವರ ಕಾರ್ಯವಲ್ಲ ಅಥವಾ ಮಾನವೀಯವಾದದ್ದಂತ ಹೇಳ್ಬೋದು. ಆದರೆ ದೇವರಿಂದ ಬರುವ ಪವಿತ್ರತೆ, ದೇವರಾತ್ಮನಿಂದ ಬರುವ ಪವಿತ್ರತೆ, ಅದು ದೈವಿಕವಾದದ್ದು, ಆತ್ಮಿಕವಾದದ್ದು, ಅಮೂಲ್ಯವಾದದ್ದು, ಅಷ್ಟೇ ಅಲ್ಲ, ನಿತ್ಯವಾದದ್ದು. ಆದ ಕಾರಣ ಪವಿತ್ರತೆಯ ಮೊದಲನೇ ರಹಸ್ಯ, ಮೊದಲನೇ ಪೇತ್ರ 1:2, ಪವಿತ್ರಾತ್ಮನು ಆತನ ಪ್ರತಿಷ್ಠಿಸಿ ಆತನು ನಮ್ಮನ್ನು ಸಹಾಯ ಮಾಡುವಂಥದ್ದು ಅಂತ ಹೇಳ್ಬೋದು. ಎರಡನೇದಾಗಿ ಅದೇ ಮೊದಲನೇ ಪೇತ್ರ ಮೊದಲನೇ ಅಧ್ಯಾಯದ 2ನೇ ವಚನದಲ್ಲಿ ಪವಿತ್ರತೆಯ ಅಥವಾ ಪವಿತ್ರ ಶಕ್ತಿಯ 2ನೇ ರಹಸ್ಯ, ಸೆಕೆಂಡ್ ಸೀಕ್ರೆಟ್ ಆಫ್ ಹೋಲಿನೆಸ್ ಆರ್ ಹೋಲಿ ಪವರ್ ಈಸ್ ವರ್ಸ್ 2, ಫಸ್ಟ್ ಪೀಟರ್ 1:2. ಅದರಲ್ಲಿ ನೋಡುವಾಗ ಬ್ಲಡ್ ಆಫ್ ಕ್ರೈಸ್ಟ್, ಕ್ರಿಸ್ತನ ರಕ್ತ. ಹೌದು, ಕ್ರಿಸ್ತನ ರಕ್ತದಿಂದಲೇ ನಮಗೆ ಶುದ್ಧೀಕರಣ. ಪಾಪಿಗಳಾದ ನಾವು ಪವಿತ್ರರಾಗಬೇಕಾದ್ರೆ, ಪವಿತ್ರತೆಯಲ್ಲಿ ಸಾಗಬೇಕಾದ್ರೆ, ಪವಿತ್ರತೆಯಲ್ಲಿ ಪ್ರಾರಂಭವಾಗಬೇಕಾದ್ರೆ ಆತನ ಮಗನಾದ, ಅಂದರೆ ದೇವರು ಕಳಿಸಿಕೊಟ್ಟಿರುವಂಥ ಯೇಸು ಕ್ರಿಸ್ತನ ಮುಖಾಂತರ ನಮಗೆ ಲಭ್ಯವಾಗುವಂಥ ಪವಿತ್ರ ರಕ್ತ. ಆ ಬಗ್ಗೆ ಒಂದು ಮಾತು ನನಗೆ ನೆನಪಿಗೆ ಬರ್ತಾ ಇದೆ. ಇಬ್ರಿಯರಿಗೆ ಬರೆದ ಪತ್ರಿಕೆ ಮತ್ತು 9ನೇ ಅಧ್ಯಾಯದ 14ನೇ ವಚನ ನಿಮಗೋಸ್ಕರವಾಗಿ ಓದ ಬಯಸ್ತೇನೆ. ಹೀಬ್ರೂಸ್ ಚಾಪ್ಟರ್ 9 ಆ್ಯಂಡ್ ವರ್ಸ್ 14. ನಿತ್ಯಾತ್ಮರಿಂದ ತಮ್ಮನ್ನು ತಾವೇ ನಿರ್ದೋಷಿಯನ್ನಾಗಿ ದೇವರಿಗೆ ಸಮರ್ಪಿಸಿಕೊಂಡ ಕ್ರಿಸ್ತನ ರಕ್ತವು, ಕ್ರಿಸ್ತನ ರಕ್ತವು ಎಷ್ಟೋ ಹೆಚ್ಚಾಗಿ ನಿರ್ಜೀವ ಕ್ರಿಯೆಗಳಿಂದ ಬಿಡಿಸಿ ಜೀವವುಳ್ಳ ದೇವರನ್ನು ಆರಾಧಿಸುವಂತೆ ನಮ್ಮ ಮನಸ್ಸಾಕ್ಷಿಯನ್ನು ಶುದ್ಧೀಕರಿಸುವುದಲ್ಲವೇ. ಮೂರನೇದಾಗಿ, ಅಂದ ಹಾಗೆ ನಾವೇನು ನೋಡ್ಕೊಳ್ತಾ ಇದ್ದೀವಿ ಅಂದರೆ, ಮೊದಲನೇ ಪೇತ್ರ ಮೊದಲನೇ ಅಧ್ಯಾಯದಿಂದ ಪವಿತ್ರತೆಯ 16 ರಹಸ್ಯಗಳು, 16 ಸೀಕ್ರೆಟ್ಸ್ ಆಫ್ ಹೋಲಿನೆಸ್ ಆರ್ ಹೋಲಿ ಪವರ್ ಆರ್ ಹೋಲಿ ನೇಚರ್. ಮೂರನೇದಾಗಿ ಮರ್ಸಿ, ಕರುಣೆ ಇಲ್ಲದೆ ಪವಿತ್ರತೆ ಇಲ್ಲ. ದೇವರ ಕರುಣೆ ನಮಗೆ ಲಭ್ಯವಾಗ್ತದೆ.
ಈ ಕರುಣೆ ಬಗ್ಗೆ ಒಂದು ವಾಕ್ಯ ನನಗೆ ನೆನಪು ಬರ್ತಿದೆ, ನೋಡೋಣ ಹೇಗಿದೆ ಅಂತ ಹೇಳ್ಬಿಟ್ಟು. ತೀತನು ಬರೆದ ಪತ್ರಿಕೆ 3ನೇ ಅಧ್ಯಾಯದಲ್ಲಿ ನೋಡುವಾಗ 5ನೇ ವಚನ, ನಾವು ಮಾಡಿದ ಪುಣ್ಯ ಕ್ರಿಯೆಗಳಿಂದಲ್ಲ, ತೀತ 3:5, ಆತನ ಕರುಣೆಗೆ ಅನುಸಾರವಾಗಿ ಪುನರ್ಜನ್ಮದ ತೊಳೆಯುವಿಕೆಯಿಂದಲೂ ಪವಿತ್ರಾತ್ಮನ ನವೀಕರಣದಿಂದಲೂ ಆತನು ನಮ್ಮನ್ನು ರಕ್ಷಿಸಿದನು. ವಾವ್, ಕರುಣೆ. ಆದ ಕಾರಣ ಪವಿತ್ರತೆಯ 3ನೇ ರಹಸ್ಯ ಕರುಣೆ. 4ನೇದು ನಿರೀಕ್ಷೆ. ಈ ನಿರೀಕ್ಷೆ ನಮಗಿರುವಾಗ ಏನಾಗ್ತದೆ, ಈ ನಿರೀಕ್ಷೆ ನಮ್ಮನ್ನು ಏನು ಮಾಡ್ತದೆ ಅಂತ ಹೇಳಿದ್ರೆ, ಯೋಹಾನನ ಇದ್ರ ಬಗ್ಗೆ ಭಾಳ ಚೆನ್ನಾಗಿ ಬರೆದಿರುವಂಥ ಒಂದು ಮಾತು ಹೇಳ ಬಯಸ್ತೇನೆ. 1ನೇ ಯೋಹಾನ 3:3 ಈ ನಿರೀಕ್ಷೆ ಇಟ್ಟಿರುವ ಪ್ರತಿಯೊಬ್ಬೊಬ್ಬರು ತಮ್ಮನ್ನು ಶುದ್ಧ ಮಾಡಿಕೊಳ್ತಾರೆ ಅಂತ ಹೇಳ್ಬಿಟ್ಟು. 1 ಜಾನ್ 3:3. ಆದ ಕಾರಣ ನಿರೀಕ್ಷೆ ಶುದ್ಧೀಕರಣಕ್ಕೆ ನಡೆಸ್ತದೆ. ಅದನ್ನು ನನಗೆ ನಡೆಸಬೇಕು, ನಮಗೆ ನಡೆಸಬೇಕು. ದೇವರ ಸಹಾಯಕ್ಕಾಗಿ ಮೊರೆ ಇಡೋಣ. 5ನೇದಾಗಿ 16 ಸೀಕ್ರೆಟ್ಸ್ ಆಫ್ ಹೋಲಿನೆಸ್, ಪವಿತ್ರತೆಯ 16 ರಹಸ್ಯಗಳಲ್ಲಿ 5ನೇ ರಹಸ್ಯಕ್ಕೆ ನಾವು ಬಂದಿದ್ದೇವೆ. ಅದೇನಂತ ಹೇಳಿದರೆ ಬಾಧ್ಯತೆ, ಇನ್ಹೆರಿಟೆನ್ಸ್. ದೇವರು ನಮಗೆ ಲಯ, ಕಳಂಕ, ಕ್ಷಯವಿಲ್ಲದ ಬಾಧ್ಯತೆಗೆ ನಮ್ಮನ್ನು ಆತ್ಮಿಕವಾಗಿ ತನಗೋಸ್ಕರವಾಗಿ ಹುಟ್ಟಿಸಿಕೊಂಡಿರುವಂಥದ್ದನ್ನು ಪೇತ್ರನು ಇಲ್ಲಿ ಹೇಳುವಂಥ ಮಾತಿನಲ್ಲಿ ನಾವು ನೋಡುವಾಗ, ಬಾಧ್ಯತೆ, ಸಮಥಿಂಗ್ ದಟ್ ಗಾಡ್ ಹ್ಯಾಸ್ ಕೆಪ್ಟ್ ಫಾರ್ ಹಸ್, ಅದು ಕೂಡ ಅದಿದೆ ಅಂತ ಹೇಳ್ಬಿಟ್ಟು ನಾವು ಲೌಕಿಕವಾದ ಪ್ರಾಪಂಚಿಕವಾದಂಥ ದೇವರಿಗೆ ಇಷ್ಟವಲ್ಲದಂಥ ಕಾರ್ಯಗಳಲ್ಲಿ ತೊಡಗದೆ ನಾವು ದೇವರ ಬಾಧ್ಯತೆಯಲ್ಲಿ ಪಾಲುಗಾರರಾಗುವಂಥ ನಿರೀಕ್ಷೆ ನಮಗಿರುವುದರಿಂದ ಪವಿತ್ರತೆಗೆ ಅದೊಂದು ರಹಸ್ಯವಾಗ್ತದೆ. 6ನೇದಾಗಿ ನಾವೇನು ನೋಡ್ತಾ ಇದ್ದೀವಿ ಅಂತ ಹೇಳಿದರೆ, 1ನೇ ಪೇತ್ರ 1ನೇ ಅಧ್ಯಾಯದಿಂದ ಪವಿತ್ರತೆಯ 16 ರಹಸ್ಯಗಳನ್ನು ನಾವು ನೋಡ್ಕೊಳ್ತಾ ಇದ್ದೀವಿ. ಅದರಲ್ಲಿ 6ನೇ ರಹಸ್ಯ ಏನಂತ ಹೇಳಿದರೆ ರಕ್ಷಣೆ. ಹೌದು, 1ನೇ ಪೇತ್ರ 1:5 ಅಂತ್ಯಕಾಲದಲ್ಲಿ ಪ್ರಕಟವಾಗುವುದಕ್ಕೆ ಸಿದ್ಧವಾಗಿರುವ ರಕ್ಷಣೆ ಅಂತ್ಯಕಾಲದಲ್ಲಿ ಮಾತ್ರವಲ್ಲದೆ ಅದು ಗತಕಾಲದಲ್ಲಿಯೂ ವರ್ತಮಾನ ಕಾಲದಲ್ಲಿಯೂ ಒಬ್ಬ ವಿಶ್ವಾಸಿ ಜೀವನದಲ್ಲಿ ಅದು ಆ್ಯಕ್ಟಿವ್ ಆಗಿರುವುದರಿಂದ ನೀತೀಕರಣ, ಶುದ್ಧೀಕರಣ, ಪವಿತ್ರೀಕರಣ ಅಂದರೆ ಮಹತ್ವೀಕರಣ, ಈ ರೀತಿಯಾಗಿ ರಕ್ಷಣೆಯ ತ್ರಿಕಾಲಗಳಲ್ಲಿ ಅದು ಮುಂದುವರಿತಾ ಇರುವಂಥದ್ದು. ಆ ರಕ್ಷಣೆ ನಮ್ಮನ್ನು ವರ್ತಮಾನ ಕಾಲದಲ್ಲಿ ಶುದ್ಧೀಕರಣವಾಗಿ ಪವಿತ್ರತೆಗೆ ನಡೆಸ್ತದೆ. ಭವಿಷ್ಯತ್ ಕಾಲದಲ್ಲಿ ಪಾಪದ ಸನ್ನಿಧಾನದಿಂದ ನಮ್ಮನ್ನು ದೇವರ ಸನ್ನಿಧಾನಕ್ಕೆ, ಪವಿತ್ರ ಸನ್ನಿಧಾನಕ್ಕೆ ನಡೆಸುವಂಥ ರಕ್ಷಣೆ. ಒಟ್ಟು ಆ ರಕ್ಷಣೆಯ ಕಾರ್ಯ, ರಕ್ಷಣೆಯ ನಿರೀಕ್ಷೆ ಫಿಲಿಪ್ಪಿ 2ನೇ ಅಧ್ಯಾಯ 12, 13, 14 ವಚನ ಪ್ರಕಾರವಾಗಿ ನಮಗೆ ಪವಿತ್ರತೆಗೆ ನಡೆಸ್ತದೆ. ಈಗಾಗಲೇ ಪವಿತ್ರತೆಯ 16 ರಹಸ್ಯಗಳಲ್ಲಿ 16 ಸೀಕ್ರೆಟ್ಸ್ ಆಫ್ ಹೋಲಿನೆಸ್ ಆರ್ ಹೋಲಿ ಪವರ್, ಅದರಲ್ಲಿ 6 ನಾವು ನೋಡಿಕೊಂಡಿದ್ವಿ. ಇನ್ನು 10 ರಹಸ್ಯಗಳನ್ನು ನಾವು ನೋಡಿಕೊಳ್ಳೋಣ. ದೇವರಾತ್ಮನ ರಹಸ್ಯಗಳ ಪ್ರಕಟಣೆಯನ್ನು ನಮಗೆ ದಯಪಾಲಿಸಲಿ. 7ನೇದಾಗಿ 1ನೇ ಪೇತ್ರ 1ನೇ ಅಧ್ಯಾಯದ 5ನೇ ವಚನದಲ್ಲಿ ನಾವು ನೋಡುವಾಗ, ದೇವರು ನಿಮ್ಮನ್ನು ತನ್ನ ಶಕ್ತಿಯಿಂದ, ವಾವ್, ಐ ಲೈಕ್ ಇಟ್, ನನಗಿಷ್ಟ ಅದು. ಯಾಕಂತ ಹೇಳಿದ್ರೆ ದೇವರು ಈಗ ಈ 16 ರಹಸ್ಯಗಳಲ್ಲಿ ಕೆಲವು ರಹಸ್ಯಗಳು ನಾವು ಮಾಡಬೇಕಾಗ್ತದೆ, ಕೆಲವನ್ನು ದೇವರೇ ಮಾಡ್ತಾರೆ. ಇಲ್ಲಿ ನಾವು ನೋಡುವಾಗ ದೇವರೇ ಪವಿತ್ರತೆಗೆ ಸಹಾಯ ಮಾಡುವಂಥ ಒಂದು ಕಾರ್ಯ ಏನೆಂದರೆ, ದೇವರು ತನ್ನ ಶಕ್ತಿಯಿಂದ ಕಾಯುವಂಥದ್ದು. ನಾನು ದೇವರಿಗೆ ವಿರುದ್ಧವಾಗಿ ನನ್ನ ಜೀವನದಲ್ಲಿ ಸಾಗದಂತೆ ದೇವರು ನಮ್ಮನ್ನು ಕಾಯುವುದಕ್ಕೆ ಶಕ್ತನಾಗಿದ್ದಾನೆ. ಶಕ್ತನಾಗಿರುವ ಆತನು ಮಾತ್ರವಲ್ಲ, ಆತನು ಮನಸ್ಸು ಮಾಡಿಕೊಂಡಿದ್ದಾನೆ, ಆತನು ಒಳ್ಳೆಯವನಾಗಿದ್ದಾನೆ. ಯಾವ ರೀತಿಯಾಗಿ ಒಬ್ಬ ತಂದೆ ಅಥವಾ ಆತ್ಮಿಕ ತಂದೆ ತನ್ನ ಮಕ್ಕಳು ತಪ್ಪು ದಾರಿ ಹಿಡಿಬಾರ್ದು
ಹಿಡಿಬಾರ್ದು ಅಂತ ಹೇಳಿಬಿಟ್ಟು ಕಾಯ್ತಾರಲ್ಲ, ಆ ರೀತಿಯಾಗಿ ಕಾಯುವಂಥದ್ದು ದೇವರ ಒಂದು ಮಹಾ ಕಾರ್ಯ. ಈಗ ಯೇಸು ಎಂಬ ಹೆಸರಿನ ಬಗ್ಗೆ ನಾವು ನೋಡಿಕೊಳ್ಳುವಾಗ ಯೋಹಾನ 1:20, ಮತ್ತಾಯ 1:21 ಮ್ಯಾಥ್ಯೂ 1:21 ಅದೇನೆಂದರೆ ಆತನಿಗೆ ಯೇಸು ಎಂದು ಹೆಸರಿಡಬೇಕು, ಯಾಕಂದರೆ ಆತನೇ ತನ್ನ ಜನರ ಪಾಪಗಳಿಂದ ಬಿಡಿಸಿ ಕಾಯುವನು. ದೇವರ ಕಾಯುವಿಕೆ, ದೇವರ ಶಕ್ತಿ, ಅದು ಕೂಡ 7ನೇ ರಹಸ್ಯ, ಪವಿತ್ರತೆಗೆ 7ನೇ ರಹಸ್ಯ. 8ನೇ ರಹಸ್ಯ ಏನಂತ ಹೇಳಿದ್ರೆ ಜಾಯ್ ಎಕ್ಸೀಡಿಂಗ್ ಅಂದರೆ ಬಹಳವಾಗಿ ಹರ್ಷಿಸುವಂಥದ್ದು. ಈಗ ನಾನಾ ವಿಧವಾದ ಕಷ್ಟಗಳಲ್ಲಿ ಸ್ವಲ್ಪ ಕಾಲ ನಾವು ದುಃಖಿಸ್ತಾ ಇದ್ದರೂ ಕೂಡ ಒಂದು ದಿನ ಬರ್ತದೆ, ಆಗ ನಾವು ಬಹಳವಾಗಿ ಹರ್ಷಿಸ್ತೇವೆ, ಅತ್ಯಧಿಕವಾಗಿ ಹರ್ಷಿಸ್ತೇವೆ. ಅದನ್ನು ನಾವು ಈಗಲೂ ಕೂಡ ಅಭ್ಯಾಸ ಮಾಡಿಕೊಳ್ಳುವಾಗ ನೆಹೆಮೀಯ 8:10 ಪ್ರಕಾರವಾಗಿ ದ ಜಾಯ್ ಆಫ್ ದ ಲಾರ್ಡ್ ಈಸ್ ಯುವರ್ ಸ್ಟ್ರೆಂತ್. ಹೌದು, ಕರ್ತನ ಆನಂದವು ನಮಗೆ ಬಲವಾಗಿ, ಪವಿತ್ರತೆಗೆ ಬಲವಾಗಿ ಇರುವಂಥದ್ದಾಗ್ತದೆ. ಅದು 8ನೇ ರಹಸ್ಯ. 9ನೇ ರಹಸ್ಯ ಫೇತ್. ಹೌದು, ಬಂಗಾರಕ್ಕಿಂತಲೂ ಬಹು ಅಮೂಲ್ಯವಾಗಿರುವ ನನ್ನಲ್ಲಿರುವಂಥ ನಂಬಿಕೆ 1 kg 2 kg 5 kg ಆ ಬಂಗಾರಕ್ಕಿಂತಲೂ ಅದು ಅಮೂಲ್ಯವಾದದ್ದು ಅಂತ ಹೇಳಿಬಿಟ್ಟು, ಆ ನಂಬಿಕೆಯು ಕಷ್ಟಗಳಿಂದ ಶೋಧಿತವಾಗುವಾಗ ಏನಾಗ್ತದೆ, ನಮಗೆ ಒಳಿತನ್ನು, ನಮಗೆ ಆಶೀರ್ವಾದಗಳನ್ನು, ನಮ್ಮ ಕೀರ್ತಿಯ ಆಶೀರ್ವಾದ, ಮಾನದ ಆಶೀರ್ವಾದ, ಮಹಿಮೆಯ ಆಶೀರ್ವಾದಗಳನ್ನು ನಮಗೆ ತರುವಂಥದ್ದಾಗಿದೆ. 10ನೇದಾಗಿ ನಾವೇನು ನೋಡ್ತಾ ಇದ್ದೀವಿ, ನಾವೇನು ಅಧ್ಯಯನ ಮಾಡಿಕೊಳ್ತಾ ಇದ್ದೀವಿ ಅಂದರೆ 1ನೇ ಪೇತ್ರ 1ನೇ ಅಧ್ಯಾಯದಿಂದ ನಾವು ಪವಿತ್ರತೆಯ 16 ರಹಸ್ಯಗಳು, 16 ಸೀಕ್ರೆಟ್ಸ್ ಆಫ್ ಹೋಲಿನೆಸ್ ಆರ್ 16 ಸೀಕ್ರೆಟ್ಸ್ ಆಫ್ ಹೋಲಿ ಪವರ್ ಆರ್ ಹೋಲಿ ಕ್ಯಾರೆಕ್ಟರ್. 10ನೇ ಒಂದು ರಹಸ್ಯ ಏನೆಂಬುದಾಗಿ ನೋಡುವಾಗ ದೇವರನ್ನು ಪ್ರೀತಿಸುವುದು, ಲವಿಂಗ್ ಗಾಡ್. 1ನೇ ಪೇತ್ರ 1:8 ನೀವು ದೇವರನ್ನು ನೋಡಲಿಲ್ಲವಾದರೂ ಆತನನ್ನು ಪ್ರೀತಿಸುತ್ತೀರಿ. ದೇವರನ್ನು ಪ್ರೀತಿಸುವಂಥ, ನಾವು ನೋಡಿಲ್ಲ ದೇವರನ್ನು, ಆದರೆ ದೇವರನ್ನು ನಾವು ಪ್ರೀತಿಸ್ತಾ ಇರುವಂಥದ್ದು, ಆ ಪ್ರೀತಿ ಪವಿತ್ರತೆಗೆ ನಮ್ಮನ್ನು ನಡೆಸುವಂಥದ್ದಾಗಿದೆ. ಯಾಕಂದರೆ ಆ ದೇವರನ್ನು ನಾವು ಕಾಣದಿದ್ದರೂ ಆತನಲ್ಲಿ ನಂಬಿಕೆಯಿಟ್ಟು ಹೇಳಲು ಶಕ್ಯವಾದಂಥ ಮಹಿಮೆಯುಳ್ಳ ಸಂತೋಷದಿಂದ ನಾವು ಹರ್ಷಿಸ್ತೇವಲ್ವ. ಸರಿ, ಆದ ಕಾರಣ ಆ ಒಂದು ಪ್ರೀತಿ ನಮ್ಮನ್ನು ಇನ್ನೂ ಕೂಡ ನಡೆಸಲಿ. 11ನೇದಾಗಿ 11th ಸೀಕ್ರೆಟ್ ಗ್ರೇಸ್. ಯಾಕಂತ ಹೇಳಿದರೆ 13ನೇ ವಚನದಲ್ಲಿ 1ನೇ ಪೇತ್ರ 1:13 ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನಿಮಗೆ ದೊರಕುವ ಕೃಪೆಯ ಮೇಲೆ ನಿಮ್ಮ ನಿರೀಕ್ಷೆಯನ್ನು ಅಂತ್ಯದವರೆಗೆ ಇಡಿರಿ. ಕೃಪೆ, ಹೌದು, ಕೃಪೆಯ ಮುಂದೆ ನಮಗೆ ಸಹಾಯ ಮಾಡ್ತದೆ, ಆದರೆ ಕೃಪೆ ಈಗಲೂ ಕೂಡ ನಮಗೆ ಸಹಾಯ ಮಾಡುವಂಥದ್ದಾಗಿದೆ. ನಾವು ಕೃಪೆ ಯೇಸು ಕ್ರಿಸ್ತನ ಮುಖಾಂತರವಾಗಿ ಬಂದದ್ದು. ಆ ಕೃಪೆ ನಮಗೆ ಈ ಪವಿತ್ರತೆಯನ್ನು ಹೊಂದುವಂತೆ ಸಹಾಯಕರವಾಗಿರುವಂಥದ್ದು ರೋಮ 6:14 ಪ್ರಕಾರ. ಸರಿ, ಈಗ 12ನೇದಾಗಿ ವಿಧೇಯತೆ, ಒಬೀಡಿಯನ್ಸ್. ವಿಧೇಯತೆ ಕೂಡ ಪವಿತ್ರತೆಯ 12ನೇ ರಹಸ್ಯವಾಗಿರ್ತದೆ. 15ನೇ ವಚನದಲ್ಲಿ 1ನೇ ಪೇತ್ರ 1:15 ನಿಮ್ಮನ್ನು ಕರೆದಾತನು ಪರಿಶುದ್ಧನಾಗಿರುವಂತೆಯೇ ನೀವು ವಿಧೇಯರಾದ ಮಕ್ಕಳಿಗೆ ತಕ್ಕಂತೆ. ವಿಧೇಯತೆ, ಒಬೀಡಿಯನ್ಸ್ ಲೀಡ್ಸ್ ಟು ಹೋಲಿನೆಸ್. ವಿಧೇಯರಾದ ಮಕ್ಕಳಿಗೆ ತಕ್ಕಂತೆ ಎಲ್ಲ ನಡವಳಿಕೆಯಲ್ಲಿ ಪರಿಶುದ್ಧರಾಗಿರ್ರಿ ಎಂಬುದಾಗಿ. ಯಾಕಂದರೆ ನಾನು ಪರಿಶುದ್ಧನಾಗಿರೋದ್ರಿಂದ ನೀವು ಪರಿಶುದ್ಧರಾಗಿರಬೇಕಂತ ದೇವರು ಹೇಳ್ತಾ ಇರೋದರಿಂದ ಆ ಪರಿಶುದ್ಧತೆಯದು ಶಕ್ತಿ ಅಥವಾ ರಹಸ್ಯ. 13ನೇದಾಗಿ ಭಯಭಕ್ತಿ.
ಮೊದಲನೇ ಪೇತ್ರ 1:17 ಪ್ರಕಾರವಾಗಿ ಭಯಭಕ್ತಿ, ಗಾಡ್ಲಿನೆಸ್ ಆರ್ ಗಾಡ್ಲಿ ಫಿಯರ್. ಯಾಕಂದರೆ ಜ್ಞಾನೋಕ್ತಿ 1:7 ಪ್ರಕಾರವಾಗಿ, 1:13 ಪ್ರಕಾರವಾಗಿ, ನಮಗೆ 8:13 ಪ್ರಕಾರವಾಗಿ ಪಾಪ ದ್ವೇಷವನ್ನು ದೇವರ ಭಯ ಉಂಟು ಮಾಡಿ ಪವಿತ್ರತೆಗೆ ನಮ್ಮನ್ನು ನಡೆಸುವಂಥದ್ದಾಗ್ತದೆ. 13ನೇ ರಹಸ್ಯ ಅದು ನಾವೇನು ನೋಡ್ತಾ ಇದ್ದೇವೆ, ನಾವೇನು ಧ್ಯಾನ ಮಾಡ್ತಾ ಇದ್ದೇವೆ ಅಂತ ಹೇಳಿದರೆ, ಮೊದಲನೇ ಪೇತ್ರ 1ನೇ ಅಧ್ಯಾಯದಿಂದ ನಾವು ಪವಿತ್ರತೆಯ 16 ರಹಸ್ಯಗಳನ್ನು ನಾವು ನೋಡ್ಕೊಳ್ತಾ ಇದ್ದೇವೆ. 14ನೇ ರಹಸ್ಯ ಏನಂದರೆ ಸತ್ಯ. ದೇವರ ವಾಕ್ಯವೆಂಬ ಸತ್ಯಕ್ಕೆ ನಾವು ವಿಧೇಯರಾಗಬೇಕು. ಹೌದು, ಮೊದಲನೇ ಪೇತ್ರ 1:22 ಪ್ರಕಾರವಾಗಿ ಆತ್ಮನ ಮೂಲಕ ಸತ್ಯವು ನಮ್ಮನ್ನು ಬಿಡುಗಡೆ ಮಾಡುವಂಥ ಸತ್ಯ. ಯೋಹಾನ 8:31 ಇರುವಂಥ ವಾಕ್ಯ ಭಾಗಗಳಲ್ಲಿ ನಾವು ನೋಡುವಾಗ ಸತ್ಯವು ನಮ್ಮನ್ನು ಬಿಡುಗಡೆ ಮಾಡುವಂಥದ್ದಕ್ಕೆ, ಮಗನಿಂದ ಕ್ರಿಸ್ತನಿಂದ ಬಿಡುಗಡೆ ನಮಗೆ ತರುವಂಥದ್ದು ಆಗಿದೆ ದೇವರ ವಾಕ್ಯದಲ್ಲಿ ನಾವು ನೆಲೆಗೊಂಡಿರುವ ಪಕ್ಷದಲ್ಲಿ. 15ನೇದಾಗಿ 15th ಸೀಕ್ರೆಟ್ ಆಫ್ ಹೋಲಿನೆಸ್, ಪವಿತ್ರತೆಯ 15ನೇ ರಹಸ್ಯ ಏನಂತೇಳಿದರೆ ಲವ್ ಅದರ್ಸ್, ಇತರರನ್ನು ಪ್ರೀತಿಸುವಂಥದ್ದು. ಯಾಕಂದರೆ ದೇವರನ್ನು ಪ್ರೀತಿಸುವಂಥದ್ದು ನಾವು ಈಗಾಗಲೇ ನೋಡಿದ್ದಾಯಿತು ಮೊದಲನೇ ಪೇತ್ರ 1:8. ಆದರೆ ಈಗ ಇತರರನ್ನು ಕೂಡ ನಾವು ಪ್ರೀತಿಸಬೇಕು. ಯಾಕಂದರೆ ನಿಮ್ಮ ಆತ್ಮಗಳನ್ನು ಶುದ್ಧ ಮಾಡಿಕೊಂಡದರಿಂದ ನಿಷ್ಕಪಟವಾದ ಸಹೋದರ ಸ್ನೇಹ ಉಳ್ಳವರಾಗಿ ಒಬ್ಬರನ್ನೊಬ್ಬರು ಹೇಗೆ ಪ್ರೀತಿಸಬೇಕು, ಶುದ್ಧವಾದ ಹೃದಯದಿಂದಲೂ ಆಸಕ್ತಿಯಿಂದಲೂ ಪ್ರೀತಿಸಬೇಕು. ವಾವ್, ಅದಿಲ್ಲ ನನ್ನ ಹತ್ರ. ಶುದ್ಧವಾದ 100%, 100% ಶುದ್ಧ ಹೃದಯದಿಂದ ಪ್ರೀತಿಸುವಾಗ ಏನಾಗ್ತದೆ, ಅದು ಪವಿತ್ರತೆಗೆ ನಡೆಸ್ತದೆ. ಆಸಕ್ತಿಯಿಂದ ನಾನು ಪ್ರೀತಿಸುವಾಗ ಮೊದಲನೇ ಪೇತ್ರ 1:22 ಪ್ರಕಾರ ಅದು ಶಕ್ತಿ, ಪವಿತ್ರತೆಯ ಶಕ್ತಿಯನ್ನು ನಮಗೆ ನೀಡುವಂಥದ್ದಾಗಿದೆ. ಕೊನೆಯದಾಗಿ ದೇವರ ವಾಕ್ಯ. ಮೊದಲನೇ ಪೇತ್ರ 1:23, ಮೊದಲನೇ ಪೇತ್ರ 1:24 ಈ 2 ವಚನಗಳಲ್ಲಿ ನಾವು ನೋಡುವಾಗ ಸದಾಕಾಲ ಇರುವ ದೇವರ ವಾಕ್ಯ ಮತ್ತು ಸದಾಕಾಲವಿರುವ ಕರ್ತನ ಮಾತು ಎಂಬುದಾಗಿ ನೋಡ್ತೀವಿ. ಆದ ಕಾರಣ ಈ ದೇವರ ವಾಕ್ಯವು ನಾಶವಾಗದಂಥದ್ದು, ಅದು ಸಜೀವವಾದಂಥದ್ದು, ಸದಾಕಾಲ ಇರುವಂಥದ್ದು. ಆದ ಕಾರಣ ದೇವರ ಜೀವವಾಗಿ, ದೇವರ ಜೀವವೇ ನಮ್ಮಲ್ಲಿರುವಾಗ ನಾನು ಪವಿತ್ರನಾಗಿ ಪವಿತ್ರ ಶಕ್ತಿಯನ್ನು ಹೊಂದಿ ಬಾಳುವುದಕ್ಕೆ ಖಂಡಿತವಾಗಿ ಸಾಧ್ಯ. ಆದ ಕಾರಣ ನಾವು ದಿನಾಲೂ ದೇವರ ವಾಕ್ಯವನ್ನು ಯಾಕೆ ಅಧ್ಯಯನ ಮಾಡಬೇಕು? ಮೊದಲನೇ ಪೇತ್ರ 1:23-24 ಪ್ರಕಾರವಾಗಿ ದೇವರ ವಾಕ್ಯವು ಸದಾಕಾಲ ಇರುವಂಥದ್ದು. ಅದು ನಮಗೆ ನಿತ್ಯ ಜೀವವನ್ನು, ಸದಾಕಾಲ ದೇವರೊಂದಿಗಿರುವ ಜೀವವನ್ನು ಕೊಡುವಂಥದ್ದಾಗ್ತದೆ. ಸರಿ, ಆದ ಕಾರಣ ಮೊದಲನೇ ಪೇತ್ರ 1ನೇ ಅಧ್ಯಾಯ ಇದರಿಂದ ನಾವು ಪವಿತ್ರತೆಯ 16 ರಹಸ್ಯಗಳನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.